ಅಮ್ಮ ಮುಗ್ದಿದ ತಕ್ಷಣ ಎಲ್ಲಾದ್ರೂ ಊಟಕ್ಕೆ ಹೋಗೋಣ. ಸರಿಪಾ. ನೋಡಿ ತೇಜು ಮಾಡ್ತಿದ್ದಾನೆ, ಅವನಿಗಿಂತ ಜಾಸ್ತಿ ನನ್ಗೆ ಟೆನ್ಷನ್ ಆಗ್ತಿದೆ. ಚೆನ್ನಾಗಿ ಮಾಡ್ತಾನೆ. ಡ್ರಾಯಿಂಗ್ ಮುಗಿಸ್ಬಿಟ್ಟು ಆಸಕ್ತಿ ಇರುತ್ತಲ್ಲ. ಈ ಅಪ್ಪನೇ ಅಂತೆ ಹೆಂಡ್ತಿಯ ಕೊಲೆ ಮಾಡಿದ್ದು. ಹೌದಾ? ಅಮ್ಮಾಯ್ಕ ಕೂತವ್ನೆ. ನೋಡಕ್ ಮಾತ್ರ ಅಮಾಯಕ ಅಷ್ಟೇ, ಕೊಲೆಗಾರ. ಕಾಲ ಸರಿ ಇಲ್ಲ, ಸತ್ತವಷ್ಟೇ ಸತ್ತ. ಕೊಲೆ ಮಾಡ್ದವ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಊರ್ ತುಂಬಾ ಸುತ್ತಾಡ್ಕೊಂಡಿದ್ದಾನೆ. ಅಚ್ಚರಿ, ಇವಯ್ಯ ಏನಿಲ್ಲಿ? ನಿನಗ್ ಗೊತ್ತಿಲ್ವಾ? ಇವ್ರ ಮಗನು ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಹೌದಾ? ಕೊಲೆಗಾರನ ಮಗನ್ ಜೊತೆ ನಮ್ಮ ಮಕ್ಳು ಓದ್ತಾ ಇದ್ದಾರಾ? ಹಾ. ಇದು ತಪ್ಪಲ್ವಾ? ನಮ್ಮ ಮಕ್ಳು ಕೆಟ್ರೆ ಮತ್ತೇನ್ ಗತಿ? ಇದು ಸರಿಯಲ್ಲ, ತಪ್ಪು. ಇದನ್ನ ಹೀಗೆ ಬಿಡಬಾರ್ದು, ನಾವು ಪ್ರಶ್ನೆ ಮಾಡ್ಲೇಬೇಕು. ಹೌದು. ಜಾಮೀನೇ ಇರಬಾರ್ದಾಗಿತ್ತು ಕಾನೂನಲ್ಲಿ. ಹೆಂಡ್ತಿನೇ ಕೊಲ್ತಾನೆ ಅಂದ್ರೆ ಇವ್ನು ಎಂಥ ಕಟ್ಕ ಇರ್ಬೇಕು. ನೋಡು, ಇಂಥ ಮುಖ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ.